ಇದೇ 1.5 ತಿಂಗಳಿಂದ ನನಗೆ ತುಂಬ ಕಿರುಕುಳ ಕೊಟ್ಟು ನಾಗೇಶ್ ಅವರು, ನೀನು ದಲಿತ ಹುಡುಗ, ನೀನು ನಮ್ಮ ಜೊತೆ ಕುತ್ಕೊಳ್ಳೋಕ್ಕೆ ಲಾಯಕ್ಕಿಲ್ಲ, ನೀನು ಈ ಕೆಲಸ ಮಾಡಬೇಡ, ನಮ್ಮ ಸರಿಸಮವಾಗಿ ನೀನು ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ನೀನು ಇಲ್ಲಿಂದ ಹೋಗ್ಬಿಡ್ಬೇಕು ಕೆಲಸದಿಂದ, ಊಟ ಮಾಡಲ್ಲ, ನೀವು ದಲಿತರು ನಮ್ಮ ಸರಿಸಮವಾಗಿ ಇರಬಾರ್ದು ಅಂತ ಹೇಳಿ ನನಗೆ ಮಾತಾಡಿ ಇದೇ ಜಾಗದಲ್ಲಿ ನಿಂತು ನನಗೆ ಕೊಲೆ ಮಾಡಲು ಪ್ರಯತ್ನಿಸಿದ ಜಾಗ ಇದೆ. ಮುಂದೆ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ತಿರ್ಗಾ ನೈಟು ಕಾಲ್ ಮಾಡಿ ಕೊಲೆ ಬೆದರಿಕೆ ಹಾಕಿದ್ರು. ಬೆಳಗ್ಗೆ ಕೇಳೋಕ್ಕೆ ಬಂದು ನನ್ನ ತಂದೆನ ಕರ್ಕೊಂಡು ಬಂದರೆ ನನ್ನ ತಂದೆಗೂ ನನಗೂ ಹಲ್ಲೆ ಮಾಡಿ ಕಳಿಸಿದ್ರು. ಜನಪರ ನ್ಯಾಯಪರ. ತುಮಕೂರು ಜಿಲ್ಲೆಯಲ್ಲಿ ಏರ್ಟೆಲ್ ಟವರ್ ಚಾಲಕನಾಗಿ ಕೆಲಸ ಮಾಡುತ್ತಿರುವ ಯಶವಂತ್ ಎಂಬ ಯುವಕನ ಮೇಲೆ ನಾಗೇಶ್ ಪ್ರಸಾದ್ ಎಂಬ ಏರ್ಟೆಲ್ ಇಂಜಿನಿಯರ್ ಫೋನ್ ಕರೆ ಮಾಡಿ ಕೊಲೆ ಬೆದರಿಕೆ ಹಾಕಿ ಹಾಗೂ ದಿನಾಂಕ 10/4/2025 ತಾರೀಕಿನಂದು ಏರ್ಟೆಲ್ ಟವರ್ ಕಚೇರಿಯ ಮುಂಭಾಗವೇ ಯಶವಂತ್ ಎಂಬ ಯುವಕನ ಮೇಲೆ ಚಾಕು ಹಿಡಿದು ಬೆದರಿಸಿದ್ದು, ಜೀವ ಉಳಿಸಿಕೊಳ್ಳಲು ಆತ ತನ್ನ ಜೊತೆ ಕೆಲಸ ಮಾಡುವ ಯುವಕ ಯಶವಂತ್ ರವರ ಸಹಾಯಕ್ಕೆ ಬಂದು ನಡೆಯಬೇಕಾದ ದುರ್ಘಟನೆಯನ್ನು ತಪ್ಪಿಸಿದ್ದಾರೆ. ದಲಿತ ಸೇನೆ ರಾಮ್ ವಿಲಾಸ್ ಸಂಘದ ಜಿಲ್ಲಾಧ್ಯಕ್ಷರಾದ ಉಳೂರು ಸಿದ್ದರಾಜು, ಇನ್ನು ನಮ್ಮ ಜಾತಿಯ ಹುಡುಗರಿಗೆ ಈ ಎಲೆಕ್ಟ್ರಾನಿಕ್ ಯುಗದಲ್ಲಿಯೂ ಕೀಳು ಜಾತಿಯವನು ಎಂದು ನಿಂದಿಸುವುದರಿಂದ ಹಾಗೂ ಫೋನ್ ಕರೆ ಮಾಡಿ ಬೆದರಿಕೆ ನೀಡುವುದರಿಂದ ಪ್ರಕರಣವನ್ನು ಪೊಲೀಸ್ ಠಾಣೆಗೆ ದಾಖಲಿಸಿದ್ದೇವೆ. ನಮಗೆ ನ್ಯಾಯ ಸಿಗದೆ ಹೋದರೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಸಂಘಟನೆಯಿಂದ ಹೋರಾಟ ನಡೆಸುವುದಾಗಿ ಗೂಳೂರು ಸಿದ್ದರಾಜು ಅವರು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಗೃಹ ಸಚಿವರ ತವರೂರಿನಲ್ಲಿ ದಲಿತರ ಮೇಲೆ ಶೋಷಣೆ ಹೆಚ್ಚಾಗುತ್ತಿದ್ದು, ಈ ವಿಚಾರವಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ದೂರು ದಾಖಲಿಸಲಾಗಿದೆ. ಇದು ನಾನು ಕೆಲಸ ಮಾಡುವಂಥ ಜಾಗ ಏರ್ಟೆಲ್ ಆಫೀಸ್. ಇಲ್ಲಿ ನಾನು 1.5 ತಿಂಗಳಿಂದ ಡ್ರೈವರಾಗಿ ಕೆಲಸ ಮಾಡ್ತಿದ್ದೀನಿ. ಇದೇ ಆಫೀಸಲ್ಲೇ ಮಿಸ್ಟರ್ ನಾಗೇಶ್ ಅವರು ಕೂಡ ಇಂಜಿನಿಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ 1.5 ತಿಂಗಳಿಂದ ನನಗೆ ತುಂಬ ಕಿರುಕುಳ ಕೊಟ್ಟು ನಾಗೇಶ್ ಅವರು ತೊಂದರೆ ಮಾಡಿದ್ದಿತ್ತು. ಸರ್, ನನಗೆ ನೀನು ದಲಿತ ಹುಡುಗ, ನೀನು ನಮ್ಮ ಜೊತೆ ಕುತ್ಕೊಳ್ಳೋಕ್ಕೆ ಲಾಯಕ್ಕಿಲ್ಲ, ನೀನು ಈ ಕೆಲಸ ಮಾಡಬೇಡ, ನಮ್ಮ ಸರಿಸಮವಾಗಿ ನೀನು ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ನೀನು ಇಲ್ಲಿಂದ ಹೋಗ್ಬಿಡ್ಬೇಕು ಕೆಲಸದಿಂದ ಅನ್ನೋದು. ನನ್ನ ಸರಿಸಮವಾಗಿ ಯಾವತ್ತೂ ದಲಿತರನ್ನ ಕುತ್ಕೊಳ್ಳಲ್ಲ, ದಲಿತರ ಜೊತೆ ನಿಂತ್ಕೊಳ್ಳಲ್ಲ, ಕುತ್ಕೊಳ್ಳಲ್ಲ, ಊಟ ಮಾಡಲ್ಲ, ನೀವು ದಲಿತರು ನಮ್ಮ ಸರಿಸಮವಾಗಿ ಇರಬಾರ್ದು ಅಂತ ಹೇಳಿ ನನಗೆ ಮಾತಾಡಿ ನನಗೆ ತುಂಬ ಕಿರುಕುಳ ಕೊಟ್ಟು ನಾನು ನನ್ನ ಕೊಲೀಗ್ಸ್ ಆಫೀಸವ್ರಿಗೂ ಕೂಡ ಕಂಪ್ಲೇಂಟ್ ಮಾಡಿದ್ದೆ. ಆಗಿದ್ರೂ ಸಹ ಮೊನ್ನೆ ತುಂಬ ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದು ನೈಟ್ ನನಗೆ ಚಾಕು ತೊಗೊಂಡು ಚುಚ್ಚಕ್ಕೆಲ್ಲ ಇದೇ ಸ್ಥಳ ಆಫೀಸ್ ಮುಂದೆನೇ ನನ್ನ ಟೆಕ್ನಿಷಿಯನ್ ಒಬ್ಬರು ಬಂದು ಬಿಡಿಸಿದ್ರು. ಬಂದು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ತಿರ್ಗಾ ನೈಟು ಕಾಲ್ ಮಾಡಿ ಕೊಲೆ ಬೆದರಿಕೆ ಹಾಕಿದ್ರು. ಬೆಳಗ್ಗೆ ಕೇಳೋಕ್ಕೆ ಬಂದು ನನ್ನ ತಂದೆನ ಕರ್ಕೊಂಡು ಬಂದರೆ ನನ್ನ ತಂದೆಗೂ ನನಗೂ ಹಲ್ಲೆ ಮಾಡಿ ಕಳಿಸಿದ್ರು. ನಾವು ಹೋಗಿ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಪೊಲೀಸ್ನವರು ನೆನ್ನೆ ಫೋನ್ ಮಾಡ್ತೀನಿ ಅಂದರು, ಮಾಡಿಲ್ಲ. ಇವತ್ತು ನೋಡಿದ್ರೆ ನಾಳೆ ಬಾ ಅಂತ ಅಂದರು. ಇವಾಗ ಹೋಗಿದ್ದಕ್ಕೆ ಆ ಥರ ಏನು ಮಾತುಕತೆ ಆಗಿಲ್ಲ ಇನ್ನು. ಇದು ನಾನು ಕೆಲಸ ಮಾಡೋಂಥ ಜಾಗ ಇದೆ ನಮ್ಮ ಆಫೀಸ್, ಏರ್ಟೆಲ್ ಆಫೀಸು. ಇಲ್ಲಿ ನನಗೆ ಇದೇ ಜಾಗದಲ್ಲಿ ನನಗೆ ಕಿರುಕುಳ ಕೊಟ್ಟು ತುಂಬ ತೊಂದರೆ ಮಾಡಿ ನನ್ನ ದಲಿತ ಹುಡುಗ ಅನ್ನೋದು ಗೊತ್ತಿದ್ರು ಇವನ್ನೇನಾದರೂ ಮಾಡಿ ಕೆಲಸದಿಂದ ಕಳಿಸ್ಬೇಕಂತ ಹೇಳಿ ಇದೇ ಜಾಗದಲ್ಲಿ ನಿಂತು ನನಗೆ ಕೊಲೆ ಮಾಡಲು ಪ್ರಯತ್ನಿಸಿದ ಜಾಗ ಇದೆ. ಇಲ್ಲಿಂದ ನಾನು ಓಡೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಯಾರಿದ್ರು ಈ ಸ್ಥಳದಲ್ಲಿ ಘಟನೆ ನಡೆದಾಗ? ನಾನು ನಮ್ಮ ಆಫೀಸ್ ಅವರು ಇಬ್ಬರು ಇದ್ರು. ಏನು ಅವ್ರ ಹೆಸರು? ಒಬ್ರು ಲತೇಶ್ ಅಂತ ಇದ್ರು. ಯಾರ ಬಂದು ಬಿಡಿಸ ಸಹಾಯ? ಲತೇಶ್ ಅವ್ರು ಬಂದು ಬಿಡಿಸಿ ಅವನ್ನ ಕರ್ಕೊಂಡು ಹೋದ್ರು. ನಾನು ಮನೆಗೆ ಹೊರಡೋದೆ. ನಾನು ಇಲ್ಲಿಂದ